ನೀನು ಒಬ್ಬ ಮೂರ್ಖ ಮಧ್ಯಮ ವರ್ಗದ ಹುಡುಗಿ, ಎಷ್ಟು ಧೈರ್ಯ ನಿನಗೆ ನನ್ನ ಮುಂದೆ ಧ್ವನಿ ಎತ್ತೀಯಾ ಅಂತ ಹಲ್ಲು ಕಚ್ಚಿದ ತಾರಕ್. ಅವನ ಕೈಯನ್ನು ಕೊಡುವ ಹಾಕಿ ನನ್ನ ಮುಟ್ಟಬೇಡಿ ಅಂತ ಕಣ್ಣು ಕೆಂಪು ಮಾಡಿದ್ಲು ಲಹರಿ. ಕೊಡುವ ಹಾಕಿದಂತಹ ತಾರಕ್ ಕೈ ಅವಳ ಸೊಂಟ ಸುತ್ತ ಬಲವಾಗಿ ಬಿಗುತ್ಕೊಂತು. ಅವನು ಅಷ್ಟೊಂದು ಹತ್ತಿರಕ್ಕೆ ಬಂದುಬಿಡ್ತಾನೆ ಅಂತ ಊಹಿಸಿದ ಲಹರಿ ಕಣ್ಣನ್ನು ಗಟ್ಟಿಯಾಗಿ ಮುಚ್ಚಿಕೊಂಡ್ಳು. ತಲೆ ಸ್ನಾನ ಮಾಡಿ ಆವಾಗಲೇ ಬಂದಿದ್ದರಿಂದ ಅವಳ ಒದ್ದೆ ಕೂದಲಿಂದ ಒಂದೊಂದೇ ನೀರಿನ ಹನಿ ಅವಳ ಹೆಗಲ ಮೇಲೆ ಬಿದ್ದು ಮಿಂಚುತ್ತಿದ್ದವು. ಸೀಗೆಕಾಯಿಯ ನೈಸರ್ಗಿಕ ಸುವಾಸನೆ ತಾರಕ್ ಹೊಸದಾಗಿ ಅನ್ನಿಸ್ತು. ಅವಳ ಜೊತೆ ಅಷ್ಟು ಹತ್ತಿರವಾಗಿದ್ದಾನೆ ಅಂತ ಅವನು ಕೂಡ ಅಂದ್ಕೊಂಡಿರಲಿಲ್ಲ. ಕಪ್ಪು ಬಣ್ಣದ ಹತ್ತಿ ಚೂಡಿದಾರ್ನಲ್ಲಿ ಅವಳ ಮೈ ಬಣ್ಣ ಇನ್ನಷ್ಟು ಪ್ರಕಾಶಮಾನವಾಗಿ ಕಾಣಿಸ್ತಾ ಅಳದಂತಿದ್ದ ಅವಳ ಸೌಂದರ್ಯ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡ್ತಿತ್ತು. ಒಬ್ಬ ಹುಡುಗಿಯನ್ನು ಎಂದೂ ಅಷ್ಟೊಂದು ಹತ್ತಿರದಿಂದ ನೋಡದ ತಾರಕ್ ನೋಟ ವೇಗವಾಗಿ ಉಸಿರಾಡ್ತಿದ್ದ ಅವಳ ಎದೆ ಮೇಲೆ ನಡೆದು. ಇನ್ನಷ್ಟು ಮುಂದಕ್ಕೆ ಬಂದ ತಾರಕ್ ಬಿಸಿ ಉಸಿರು ಅವಳ ಕೆನ್ನೆಗಳನ್ನ ಮುಡ್ತಿದ್ರೆ ಹಣೆ ಮೇಲೆ ಸಣ್ಣದಾಗಿ ಬೆವರು ಮುಡ್ತು. ತಾರಕ್ನ ಆ ಕಟು ನೋಟವನ್ನು ಗಮನಿಸಿದ ಲಹರಿ ಅವನ ಎದೆ ಮೇಲೆ ಕೈ ಇಟ್ಟು ಹಿಂದಕ್ಕೆ ತಳ್ಳಿದ್ಲು. ಆ ಒಂದು ಲೋಕದಿಂದ ಹೊರಗೆ ಬಂದಂಥ ಅವನಿಗೆ ಅವಳು ಹಾಗೆ ತಳ್ಳಿದಿಷ್ಟ ಆಗಲಿಲ್ಲ. ಅವನ ಗಂಡಸ್ತನದ ಅಹಂಕಾರ ನಿದ್ರೆಯಿಂದೆದ್ದಿತ್ತು. ನನ್ನ ಕೋಪ ತರಿಸಿದ್ರೆ ಅದಕ್ಕೆ ಕಾರಣ ಆದರೂ ನಾನು ಕೊಡೋ ಚಿಕಿತ್ಸೆ ತುಂಬ ಹೆಚ್ಚಾಗಿರುತ್ತೆ ಮಿಸ್ ಲಹರಿ. ನನ್ನ ಕೈ ಕೆಳಗೆ ಕೆಲಸ ಮಾಡ್ತಾ ನನ್ನ ಮೇಲೆ ಧ್ವನಿ ಎತ್ತಿ ಇಲ್ಲಿರಬಹುದು ಅಂತ ಅಂದ್ಕೊಂಡಿದ್ಯಾ ಅಂದ. ಕ್ಷಣದಲ್ಲಿ ಅರ್ಧದ ಸಮಯ ಅವನು ಬಾಸ್ ಎಂಬ ವಿಷಯ ನೆನಪಿಗೆ ಬಂದು, ಈ ಕೆಲಸ ಏನಾದರೂ ಈಗ ಹೋದರೆ ಮನೆಯವರು ಆಮೇಲೆ ನಿಜಕ್ಕೂ ಆ ಬೀದಿಯಲ್ಲಿರೋ ಜನರ ಚೀರಾಟವನ್ನು ತಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಿಂತ ಈ ಕ್ರೂರಿಸರ ಕಿರಿಕಿರಿಯ ವಾಸಿ ಅಂದ್ಕೊಂಡು ಸ್ವಲ್ಪ ತಲೆ ತಗ್ಸಿದ್ಲು ಲಹರಿ. ಇದನ್ನೇ ಬದುಕೋದಕ್ಕೆ ಕಲಿಯೋ ಸೂತ್ರ ಅಂತ ತನ್ನ ಆತ್ಮಗೌರವಕ್ಕೆ ಸಮಾಧಾನ ಹೇಳ್ಕೊಂಡು, ಕ್ಷಮಿಸಿ ಸರ್ ಅಂತ ಅಂದ್ಲು. ಗಟ್ಟಿಯಾಗಿ ಹೇಳು. ಅವಳನ್ನು ಬಿಟ್ಟು ಮೇಜಿಗೆ ಹೊರಗೆ ನಿಂತು ಹೇಳ್ದ. ಕ್ಷಮಿಸಿ ಸರ್, ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದು ತಪ್ಪೆ. ಆದರೆ ಒಬ್ಬ ಹುಡುಗಿಯನ್ನು ದೈಹಿಕವಾಗಿ ಮುಟ್ಟಿ ಹಿಂಸೆ ಮಾಡ್ತಾ ಮಾತಾಡೋದು ನಿಮಗೆ ತಪ್ಪು ಅಂತ ಅನ್ನಿಸ್ಲಿಲ್ವೇ ಅಂತ ಅವನನ್ನೇ ಕೇಳಿದ್ಲು. ಲಹರಿ ಕಿವಿಗಳಲ್ಲಿ ಅಮೃತಧಾರೆ ಸುರಿಯುತ್ತೆ ಎನ್ನುವಂತೆ ಆಶ್ಚರ್ಯದಿಂದ ಕಣ್ಣುಗಳನ್ನ ದೊಡ್ಡದಾಗಿ ಮಾಡಿ ನೋಡಿದ್ಲು. ನಾನಿನ್ನ ಮುಟ್ಟಿದ್ದು ನನ್ನ ಮೇಲೆ ಧ್ವನಿ ಹೆಚ್ಚಿದ ಹೊರತು ಕೆಟ್ಟ ಉದ್ದೇಶದಿಂದಲ್ಲ. ನೌಕರರ ಜೊತೆ ಜಗಳ ಆಡಿ ನನ್ನ ಗೌರವವನ್ನು ಅಂತಸ್ತನ್ನು ನಾನು ಕಡಿಮೆ ಮಾಡಿಕೊಳ್ಳಲಾರೆ, ಅದು ನಿನ್ನಂಥ ಮಧ್ಯಮ ವರ್ಗದ ಹುಡುಗಿ ಜೊತೆ. ಅವನ ಮಾತುಗಳಲ್ಲಿನ ನಿರ್ಲಕ್ಷ್ಯ ನೋಡ್ತಲಿದ್ದು ಕಿರಿಕಿರಿ ನೋಡಿ ಲಹರಿಯ ಸಂತೋಷ ಆವಿಯಾಗಲು ಒಂದು ಕ್ಷಣವೂ ಇಡಲಿಲ್ಲ. ಕ್ಷಮೆ ಕೇಳಿದ್ರೆ ಅವನ ವಿಶಾಲ ಹೃದಯ ಅಂದ್ಕೊಂಡಿದ್ಲು. ಅಷ್ಟರಲ್ಲೇ ಅಂತಸ್ತನ್ನು ತೂಕ ಮಾಡೋ ಅವನ ಮಾತುಗಳಿಗೆ ಮತ್ತೆ ಕೋಪ ಬರ್ತಿದ್ರು. ಈಗಿಲ್ಲಿ ಅದು ಒಳ್ಳೆ ಲಕ್ಷಣವಲ್ಲ ಅಂತ ಸುಮ್ಮನಿದ್ಲು. ಲಹರಿ ಸುಮ್ಮನಾಗಿದ್ದು ನೋಡಿ ತನ್ನ ನಿಜ ರೂಪಕ್ಕೆ ಬಂದ ತಾರಕ್, ಇದು ಆಫೀಸ್ ಅಂದ್ಕೊಂಡಿದ್ಯಾ ಅಥವಾ ಅನ್ನದಾನದ ಛತ್ರ ಅಂದ್ಕೊಂಡಿದ್ಯಾ ಅಂತ ಧ್ವನಿಯನ್ನು ಹೆಚ್ಚಿಸ್ದ. ಇದ್ದಕ್ಕಿದ್ದಂತೆ ಅವನು ಯಾವುದರ ಬಗ್ಗೆ ಮಾತಾಡ್ತಿದ್ದಾನೆ ಅಂತ ತಿಳಿಯದೆ ವಿಚಿತ್ರವಾಗಿ ನೋಡಿದ್ಲು. ರಾತ್ರಿ ಏನಮ್ಮ ನೀವು ಮಾಡಿದ್ದು? ಊಟವನ್ನು ಕ್ಯಾಂಟೀನಲ್ಲಿ ತಿನ್ನಬೇಕು, ಕೋಣೆ ಮುಂದೆ ನೆಲದ ಮೇಲಲ್ಲ. ನಮ್ಮ ಮನೆಯಲ್ಲಿ ನಮಗೆ ಹಾಗೆ ಅಭ್ಯಾಸ ಸರ್. ಅವಳು ಮುಂದಕ್ಕೆ ಬಂದು, ಅದು ಮನೆಯಲ್ಲಿ, ಇದು ಆಫೀಸ್, ಗೊತ್ತಾಯ್ತಾ ಅಂದ. ಸರಿ ಸರ್ ಅಂದ್ಲು. ಕೊಟ್ಟ ಕೆಲಸ ಮುಗ್ದಿದೆಯಾ? ಹೌದು ಸರ್, ಪವನ್ ಸರ್ಗೆ ಒಪ್ಸಿದ್ದೀನಿ ಕೂಡ. ಒಳ್ಳೆಯದು, ಈಗ ನೀನು ಹೋಗಬಹುದು ಅಂದ. ದೇವರಿಗೆ ಥ್ಯಾಂಕ್ಸ್ ಅಂದ್ಕೊಳ್ತಾ ಹೋಗಿ ಬಾಗಿಲು ತೆಗಿಯೋಷ್ಟರಲ್ಲೇ 1 ನಿಮಿಷ ಅಂದ. ಹಿಂದೆ ತಿರುಗಿ ನೋಡಿದ್ಲು. ಅವಳ ಕೈಯಲ್ಲಿ ಒಂದು ಫೈಲ್ನಿಟ್ಟು, ನಿನ್ನ ತಂಡದ ನಾಯಕನಿಗೆ ಕೊಡು, ಇನ್ನು ಹೋಗು ಅಂತ ಜಸ್ಟ್ ಹೇಳ್ದ. ಒಳಗೊಳಗೆ ಬೈದ್ಕೊಳ್ತಾ ಹೋಗಿ ಪವನ್ಗೆ ಆ ಪತ್ರವನ್ನು ನೀಡಿ, ತನಗ ಕಾಯ್ತಿದ್ದ ಸ್ನೇಹ ಜೊತೆ ಕಾಫಿ ಕುಡಿಯೋದಕ್ಕೆ ನಡಿ, ತಲೆ ಸಿಡಿತಿದೆ ಅಂತ ಅಂದ್ಲು. ಏನಾಯಿತು ಸರ್, ಏನಂದ್ರು ಅಂತ ಆತುರದಿಂದ ಕೇಳ್ತಿದ್ರೆ, ಏನಿಲ್ಲ ನಡಿ ಅಂತ ಹೋಗ್ತಿರೋ. ಲಹರಿ ಅಂತ ಕರೆದ ಪವನ್. ನಿಂತು ಏನು ಸರ್ ಅಂದ್ಲು. ನಿನಗೆ 2 ದಿನ ರಜೆ ನೀಡುವಂತೆ ಸರ್ ರಜೆನ ಮಂಜೂರು ಮಾಡಿದ್ದಾರೆ. ಏನೂ ಅಂತ ಆಘಾತಕ್ಕೊಳಗಾದ್ಲು. ಹಾಂ ಸ್ನೇಹ, ನಿನಗೂ ಸಹ ಅಂದಿದ್ದಕ್ಕೆ ವಾವ್ ನಿಜಾನಾ ಅಂದ್ಲು ಸಂತೋಷದಿಂದ. ಹೌದು, ಆದರೆ ನನಗೆ ಮಾತ್ರ ಯಾವುದೇ ರಜೆ ಇಲ್ಲ ಅಂತ ಮುಖ ಸಣ್ಣಗೆ ಮಾಡ್ಕೊಂಡಂದ ಪವನ್. ಲಹರಿ ಇನ್ನೂ ನಂಬಲಾಗದೆ ಪತ್ರವನ್ನು ತೆಗೆದು ಓದಿದ್ಲು. ನಿಜವೇ, ನನಗೆ 2 ದಿನ ರಜೆ ನೀಡಿದ್ದಾರೆ ತನ್ನ ಕ್ರೂರಿ ಬಾಸ್. ದೇವರೇ ನಿಜ ಅಂದ್ಕೊಳ್ತಾ ಪಕ್ಕದಲ್ಲೇ ಇದ್ದಂಥ ಸ್ನೇಹ ಕೈ ಮೇಲೆ ಗೆಲ್ಬಿಟ್ಲು. ಅಬ್ಬ, ಯಾಕೆ ನನ್ನನ್ನು ಗೆಲ್ದೆ ಅಂತ ಅಂದ್ಲು ಕೈ ಉಚ್ಕೊಳ್ತಾ. ಇದು ಕನಸು ನನಸು ತಿಳಿದೆ ಇಹಿಹಿಹಿ ಅಂತ ನಕ್ಕು. ಯಪ್ಪ ಥ್ಯಾಂಕ್ಸ್ ದೇವ್ರೆ, ಈ ಬೆನ್ನು ನೋವಿನಿಂದ ಸತ್ತು ಹೋಗ್ತಿದ್ದೀನೇನೋ ಅಂದ್ಕೊಂಡಿದ್ದೆ, ಹೇಗೋ ವಿಶ್ರಾಂತಿ ಕೊಟ್ಟನಲ್ಲ ಮಹಾನುಭಾವ ಅಂದ್ಕೊಳ್ತಾ. ಸರಿ ಸ್ನೇಹ ಬಾಯ್
2 ದಿನಗಳ ನಂತರ ಸಿಗೋಣ ಅಂತ. ಇದು ಸುಳ್ಳು ಎಲ್ಲ ಆಗ್ಬಿಡುತ್ತೋ ಅಂತ ಬೇಗನೆ ಓಡಿ ಹೋಗಿ ಬೈಕ್ ತೆಗೆದುಕೊಳ್ತಿದ್ದ ಲಹರಿಯನ್ನು ನೋಡ್ದ ತಾರಕ್. ಸ್ನೇಹ ಕೂಡ ಅಲ್ಲಿಂದ ಹೊರಟ್ಲು. ಪವನ್ ಮಾತ್ರ ಸಿಕ್ಕಾಕೊಂಡ. 6 ಆದರೂ 100 ಆದರೂ ಪ್ರಾಜೆಕ್ಟ್ ಕೆಲಸ ನಡೀತಿರೋ ಸಮಯದಲ್ಲಿ ಉಸಿರಾಡೋದಕ್ಕೂ ಬಿಡದು ತಮ್ಮ ಬಾಸ್ ಲಹರಿಗೆ ರಜೆ ನೀಡಿದ್ದಾನೆ ಅಂತ ತಿಳಿದ ನೌಕರರು ಆಶ್ಚರ್ಯಪಟ್ಟರು. ಕುರ್ಚಿಯಲ್ಲಿ ವಿಶ್ರಾಂತಿ ಪಡಿತಾ ಹಿಂದಕ್ಕೆ ತಾರಕ್ಕೆ ಲಹರಿಯ ನೈಸರ್ಗಿಕ ಶಾಂಪು ಸುವಾಸನೆ ಇನ್ನೂ ತನ್ನ ಸುತ್ತಲೂ ಇರುವಂತೆ ಅನ್ನಿಸ್ತಿದ್ರೆ ಕಣ್ಣು ತೆರೆದು, ಏನಿದು, ನಿಜಕ್ಕೂ ಏನಾಗಿದೆ ತಾರಕ್ ನಿನಗೆ? ಆ ಹುಡುಗಿ ಕಣ್ಣ ನೀರು ನೋಡಿ, ಮುಖದಲ್ಲಿ ಸುಸ್ತನ್ನು ನೋಡಿ ಕೇಳಿದೆ, ಯಾಕೆ ರಜೆ ಕೊಟ್ಟೆ? ಇದು ನಿನ್ನ ಗುಣ ಅಲ್ಲ. ಅವಳು ನಿಶ್ಶತ್ರು ರೋಹಿತ್ನ ಹಳೆ ನಿಶ್ಚಿತಾರ್ಥದ ಹುಡುಗಿ. ಅವನನ್ನು ಕಾಡ್ಸೋದಕ್ಕಳು ಒಂದು ಆಸರೆ, ಆದರೆ ಅವಳಿಗೆ ಯಾಕೆ ಆಕರ್ಷಿತನಾಗ್ತಿದೆಯಾ? ಸಾಧ್ಯ ಇಲ್ಲ ಅಂತ ತಲೆ ಹೊಟ್ಟಿರೋ ಹುಡುಗಿಗೆ ನಿನ್ನ ಆಲೋಚನೆಗಳಲ್ಲೂ ಜಾಗ ಇಲ್ಲ. ಇನ್ನು ನಿನ್ನ ಅಂತ ಛೆ ಅಂತ ಆಫೀಸ್ ಹುಡುಗನನ್ನು ಕರೆದು ಗ್ರೀನ್ ಟೀ ಮತ್ತು ತಿಂಡಿ ತರೋದು ಕೇಳ್ದ. ದಾರಿಯಲ್ಲಿ ಬರ್ತಿದ್ದ ಲಹರಿ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಇದು ನಿಜವೇ ಅಥವಾ ತನ್ನ ಭ್ರಮೆ ಅಂತ ತನ್ನಂತಾನು ಗಿಲ್ಕೊಂಡು ನೋಡಿದ್ಲು. ಕೈ ಚುರುಕಂದಿದ್ದಕ್ಕೆ ಅಮ್ಮ ಅಂತ ಅಂದ್ಕೊಂಡ್ಳು. ದೇವ್ರೇ, ಇದೆಲ್ಲ ನಿಜವೇ? ಆ ರಾವಣ ಮಹಾರಾಜ ನಂಗೆ ರಜೆ ಕೊಟ್ಟಿದ್ದಾನೆ. ಈ 2 ದಿನಗಳು ಹೇಗೆ ಸದುಪಯೋಗ ಪಡಿಸ್ಕೊಳ್ಬೇಕು, ಅಮ್ಮ ಅಪ್ಪನ ಜೊತೆ ಹೇಗೆ ಕಳೀಬೇಕಂತ ಯೋಚಿಸ್ತಾ ಬರ್ತಿದ್ದ ಲಹರಿಗೆ ಅಡ್ಡವಾಗಿ ಬಂತು ಒಂದು ಕಾರು. ತಕ್ಷಣ ಬ್ರೇಕ್ ಹಾಕಿ ನಿಲ್ಲಿಸಿ ಬಾಯಿಗೆ ಬಂದಿದ್ದ ಬೈಗಳನ್ನ ಎದುರಿಗಿದ್ದ ರೋಹಿತ್ನನ್ನು ನೋಡಿ ಅದು ರಸ್ತೆ ಅಂತ ಗ್ರಹಿಸಿ ಸ್ಕೂಟಿಯನ್ನು ಪಕ್ಕಕ್ಕೆ ಮಾಡಿ ಸ್ಟಾರ್ಟ್ ಮಾಡ್ತಿದ್ರೆ, ಲಹರಿ ದಯವಿಟ್ಟು ನನ್ನ ಮಾತು ಕೇಳು, ನೀನು ಇಲ್ದಿದ್ರೆ ನಾನು ಬದುಕೋದಕ್ಕೆ ಸಾಧ್ಯ ಇಲ್ಲ, ಅರ್ಥ ಮಾಡ್ಕೋ ಅಂತ ಕಿರಿಸ್ತಿದ್ದಾನೆ. ಅಷ್ಟರಲ್ಲಿದ್ದ ಒಂದಿಬ್ಬರು ಹುಡುಗರು ಫೋನಲ್ಲಿ ಇವರನ್ನ ವೀಡಿಯೋ ಮಾಡ್ತಿದ್ದಾರೆ. ಲಹರಿ ಬೇಸರದಿಂದ ಕೇಳಿಸ್ಕೊಳ್ದೆ ಹೋಗ್ತಿದ್ರೆ, ದಯವಿಟ್ಟು ಲಹರಿ, ನಾನು ನೀನಿಲ್ಲದೆ ಬದುಕಲಾರೆ ಅಂತ ಅಂತಿದ್ರೆ, ಹಾಗಿದ್ರೆ ಹೋಗಿ ಸಾಯಿ ಅಂತ ಅಲ್ಲಿಂದ ಹೊರಟು ಹೋದ್ಲು. ಹೋಗ್ತಿದ್ದ ಲಹರಿಯನ್ನು ಕೋಪದಿಂದ ನೋಡಿದ ರೋಹಿತ್. ಮೇಲ್ಛಾವಣಿ ಮೇಲೆ ಬಟ್ಟೆ ಒಣಗಿಸ್ತಿದ್ದ ನಿರ್ಮಲ ಲಹರಿ ಬರ್ತಿರೋದನ್ನ ನೋಡಿ ಕೆಳಗೆ ಬಂದು, ಏನಮ್ಮ ಇವಾಗ ತಾನೇ ಹೋದೆ, ಅಷ್ಟಲ್ಲೇ ವಾಪಸ್ ಬಂದುಬಿಟ್ಟೆ ಅಂದ್ಲು. ಹೋದ್ರೆ ಆವಾಗಲೇ ಬಂದೆ ಅಂತೀಯ, ಬಂದರೆ ಇವಾಗ ಯಾಕೆ ಬಂದೆ ಅಂತೀಯ, ಹೇಗಮ್ಮ ನಿನ್ನ ಜೊತೆ ಇರೋದು? ತಾಯಿ ಕೆನ್ನೆ ಎಳೆದು ನಕ್ಕದ್ಲು ಲಹರಿ. ಬೆಳಗ್ಗೆ ಹೋಗುವಾಗ ಮಗಳ ಮುಖದಲ್ಲಿ ಬೇಸರ ಈಗ ಕಾಣಿಸ್ತಿಲ್ಲ ನಿರ್ಮಲಾಗೆ, ಜೊತೆಗೆ ಸಂತೋಷವಾಗಿ ಕಾಣಿಸ್ತಿದ್ರೆ, ಅದಲ್ಲಮ್ಮ ಕೆಲಸ ಇದೆ ಅಂತ ಗಡಿಬಿಡಿಯಾಗೋದೆ ಅಲ್ವ, ಆವಾಗಲೇ ಮುಗೀತಾ ಅಂತ ಕೇಳಿದೆ ಅಷ್ಟೇ ಅಂದ್ಲು. ಅದು ನಿನ್ನೆ ನಾನು ಅತಿಯಾಗಿ ಕೆಲಸ ಮಾಡಿದ್ನಲ್ಲ, ನನ್ನ ಕೆಲಸ ಇಷ್ಟಾಗಿ ನಮ್ಮ ಬಾಸ್ ಮೆಚ್ಕೊಂಡ್ರಮ್ಮ. ಅಷ್ಟೇ ಅಲ್ಲ, ಕೆಲಸ ಚೆನ್ನಾಗಿ ಹೇಳಿದ ಸಮಯಕ್ಕೆ ಮಾಡಿದ್ದಕ್ಕೆ ನನಗೆ 2 ದಿನ ರಜೆ ಕೂಡ ಕೊಟ್ಟಿದ್ದಾರೆ. ನಿಜಾನಾ? ಬೇಕಿದ್ರೆ ನೋಡು ಅಂತ ಪತ್ರ ತೋರಿಸಿ. ಅಮ್ಮ ನಂಗೆ ಬೆನ್ನೋವಾಗ್ತಿದೆ, ನಿಜವಾಗ್ಲೂ ತಡ್ಕೊಳ್ಳೋದಕ್ಕಾಗ್ತಿಲ್ಲ ಅಂತ ಸೋಫಾದಲ್ಲಿ ಕೂತ್ಲು. ಅಯ್ಯೋ ಹೌದಾ, ಇರಮ್ಮ, ಕೇರಳಕ್ಕೆ ಹೋದಾಗ ತಂದಿದ್ದ ತೈಲ ಇದೆ, ಉಗುರು ಬೆಚ್ಚಗೆ ಹಚ್ಚಿ ಮಸಾಜ್ ಮಾಡಿದ್ರೆ ನೋವು ತಕ್ಷಣ ಕಡಿಮೆ ಆಗುತ್ತೆ. ನೀನು ಹೋಗಿ ಆ ಉಡುಪನ್ನು ಬದಲಾಯಿಸಿ ನೈಟ್ ಡ್ರೆಸ್ ಹಾಕೊಂಡು ಬಾ ಅಂತ ನಿರ್ಮಲ ಅಡುಗೆ ಮನೆಗೆ ಹೋದ್ಲು. ಇನ್ನು ಒದ್ದಿಯಾಗಿ ಇದ್ದ ಕೂದಲಿಗೆ ಡ್ರೈಯರ್ ಹಾಕಿ ಚೂಡಿದಾರ್ನಿಂದ ರಾತ್ರಿ ಉಡುಪಿಗೆ ಬದಲಾದ್ಲು ಲಹರಿ. ನಿರ್ಮಲ ಅವ್ರ ಬೆಚ್ಚಗಿನ ಎಣ್ಣೆಯಿಂದ ಬೆನ್ನು ಮೂಳೆ ಮೊದಲಿಂದ ನಯವಾಗಿ ಮಸಾಜ್ ಮಾಡ್ತಿದ್ರೆ ಸುಸ್ತಾಗಿದ್ದ ಲಹರಿ ತಕ್ಷಣ ನಿದ್ರೆಗೆ ಜಾರದ್ಲು. ಹೆಣ್ಮಗು ಹೊರೆ ಅಂದ್ಕೊಳ್ಳುವ ಈ ದಿನಗಳಲ್ಲಿ ಮನೆ ಜವಾಬ್ದಾರಿಯನ್ನು ಹೊತ್ತು ಕುಟುಂಬವನ್ನು ನಡೆಸೋ ನನ್ನ ಮಗಳನ್ನು ನೋಡಿದ್ರೆ ಯಾವಾಗಲೂ ನನಗೆ ಹೆಮ್ಮೆ ಆಗಿರುತ್ತೆ. ಆದರೆ ಹೆಣ್ಣುಮಗಳ ಸಂಬಳದ ಮೇಲೆ ಬದುಕ್ತಿದ್ದಾರೆ. ಹುಡುಗಿಗೆ ಮದುವೆ ಮಾಡಲ್ವಾ, ಇನ್ನು ಯಾವಾಗ ಮಾಡ್ತೀರಾ, ವಯಸ್ಸಾಗೋದ್ರೆ ನಾಳೆ ಮಕ್ಕಳಾಗೋದು ತೊಂದರೆ ಆಗುತ್ತೆ ಅಂತ ಎಲ್ಲರೂ ಒಂದೊಂದು ಮಾತು ಆಡಿದ್ರಿಂದಲೇ ರಾಹುಲ್ ಸಂಬಂಧವನ್ನು ಒಪ್ಕೊಂಡಿದ್ಲು ನಿರ್ಮಲ. ಅವನು ಲಹರಿನ ಪ್ರೀತಿಸ್ತೀನಿ ಅಂತ ಹೇಳಿದ್ದ. ಅಂಥ ದೊಡ್ಡ ಸಂಬಂಧ ಹುಡ್ಕೊಂಡು ಬರುವಾಗ ಬೇಡ ಅನ್ನೋದಕ್ಕೆ ಸಾಧ್ಯವಾಗಲಿಲ್ಲ. ಲಹರಿ ಬೇಡ ಅಂತ ವಾದಿಸಿದ್ರು ಬಲವಂತವಾಗಿ ಮದುವೆಗೆ ಒಪ್ಪಿಸಿದ್ಲು. ಅದು ತಪ್ಪು ಅಂತ ಶೀಘ್ರದಲ್ಲಿ ತಿಳಿಯಿತು. ತನ್ನ ಮಗಳು ಗಂಡ ಮಕ್ಕಳೊಂದಿಗೆ ಮನೆಯಲ್ಲಿ ತಿರುಗಾಡೋದನ್ನು ನೋಡಬೇಕೆಂಬುದು ಅವಳ ಆಸೆ. ಅಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೊಳ್ಬೇಕು, ತಮ್ಮನಿಗೆ ಓದು ಮುಗಿದು ಒಳ್ಳೆಯ ಕೆಲಸ ಸಿಗಬೇಕೆಂಬುದು ಲಹರಿ ಆಸೆ. ಎಲ್ಲರೂ ಆಲೋಚನೆಗಳೇ ಹಾಗೆ ಸಾಕ್ತಿದೆ. ಸಂಜೆವರೆಗೆ ಪೂರ್ತಿಯಾಗಿ ನಿದ್ರಿಸಿ ಎದ್ದ ಲಹರಿ ಫೋನ್ ತೊಗೊಂಡು ಯಾರೊಂದಿಗೂ ಮಾತಾಡಿದ್ಲು. ಅರ್ಧ ಗಂಟೆಗೆ ಒಂದು ಸಣ್ಣ ಟ್ರಕ್ ಮನೆ ಮುಂದೆ ಬಂದು ನಿಂತು. ಲಹರಿ ಏನೋ ಗಾಡಿ ಮನೆ ಮುಂದೆ ಬಂದು ನಿಂತಿದೆ, ಬಂದುಬಿಡ್ತೆ. ತಲೆ ಮುಡಿ ಹಾಕೊಂಡು ಹೊರಗೆ ಬಂದ ಲಹರಿಯನ್ನು ಟ್ರಕ್ ಡ್ರೈವರ್ ನೋಡಿ, ಅಮ್ಮ ಭಾಸ್ಕರ್ ಅವ್ರ ಮನೆ ಇದೇನಾ ಅಂತ ಕೇಳಿದರು. ಹೌದು ಅಂಕಲ್, ನಾನು ಅವರ ಮಗಳಿಗಳನ್ನ ತರೋದು ಹೇಳಿದ್ದು ನಾನೇ, ಮೇಲಿನ ಮಹಡಿಗೆ ಇಳಿಸ್ಬೇಕು. ಹಾಗೆ ಅಮ್ಮ ಅಂತ ಬಂದ 4 ಜನ ಕೂಲಿ ಆಳುಗಳಿಗೆ ಹೇಳಿ ಟ್ರಕ್ನಲ್ಲಿದ್ದ ವಸ್ತುಗಳನ್ನೆಲ್ಲ ಮೇಲಿನ ಮಹಡಿಯಲ್ಲಿ ಇಡುವಂತೆ ಹೇಳಿದ್ಲು. ಆಗ ಏನಿವು ನಮ್ಮ ಮನೆ ಮುಂದೆ ಯಾಕೆ ನಿಂತಿದೆ ಅಂತ ಬಂದ ಕಲ್ಯಾಣ್. ನಮ್ಮ ಗಾರ್ಡನನ್ನು ಇನ್ನಷ್ಟು ಸುಂದರವಾಗಿಸಲು ಜಾಗೃತಿ ಆಗೋಗಳನ್ನ ಮೇಲಿಡೋದಕ್ಕೆ ಅವ್ರಿಗೆ ಹೇಳು ಅಂತ ಮನೆಗೆ ಹೋದ್ಲು. ಏನಮ್ಮ ಅವೆಲ್ಲ ಅಂದರು ನಿರ್ಮಲ ಕೋಪದಿಂದ. ಅಮ್ಮ ಬೇಸಿಗೆ ಕಾಲ ಗಿಡಗಳು ತುಂಬ ಒಣಗೋಗ್ತಿವೆ, ಕೆಲವು ಬಿಸಿಲು ತಡಿಲಾರದೆ ಸತ್ತು ಹೋಗ್ತಿದೆ ಅಂತ ಶೀಟ್ಗಳನ್ನ ಹಾಕಿಸ್ತಿದ್ದೀನಿ.
ಈಗ ಅಷ್ಟೊಂದು ಖರ್ಚು ಅಗತ್ಯನಾ? ಅಯ್ಯೋ ಏನಾಗಲ್ಲ ಬಿಡಮ್ಮ. ನನಗೆ ಎಂದಿನಿಂದಲೂ ಆಸೆ ಇತ್ತು ಮೇಲಿನ ಮಹಡಿಯಲ್ಲಿ ಹೀಗೆ ಮಾಡಿಸಿ ಸಂಜೆ ವೇಳೆ ಅಥವಾ ಮಳೆಗಾಲದಲ್ಲಿ ಮಳೆ ಬೀಳ್ತಿದ್ರೆ ಹಾಗೆ ಒಂದು ಕುರ್ಚಿ ಹಾಕ್ಕೊಂಡು ಕಾಫಿ ಕುಡಿತಾ ಮಳೆ ಹನಿಗಳು ಬೀಳ್ತಿದ್ರೆ ಆಟ ಆಡೋ ಗಿಡಗಳನ್ನ ನೋಡ್ತಾ ಆ ತಣ್ಣನೆ ಗಾಳಿಯನ್ನು ಆಸ್ವಾದಿಸ್ತಾ ಆಹಾ ಎಷ್ಟು ಚೆನ್ನಾಗಿರುತ್ತೆ ನಿಜವಾಗ್ಲೂ. ಲಹರಿ ಹೇಳ್ತಿರೋ ರೀತಿಗೆ ನಗ್ತಾ ನೀನು ನಿನ್ನ ಗಿಡಗಳು ಹುಚ್ಚು ಅಂತ ತಲೆ ಮೇಲೆ ತಟ್ಟಿ ರಜೆ ಸಿಕ್ಕರೆ ಹಾಯಾಗಿ ನಿದ್ರಿಸ್ದೆ. ಈಗ ಈ ಕೆಲಸಗಳನ್ನ ಯಾಕೆ ಇಟ್ಕೊಳ್ಳೋದು? ಅಪ್ಪನಿಗೆ ಹೇಳಿದ್ರೆ ಯಾರಾದರೂ ಕೆಲಸದವರಿಂದ ಮಾಡಿಸ್ತಿದ್ರು ತಾನೇ. ಇನ್ನು ಕೆಲಸಗಳನ್ನೆಲ್ಲ ನಾನು ಮಾಡಲ್ಲಮ್ಮ. ಅವ್ರು ನಾಳೆ ಮಧ್ಯಾಹ್ನಕ್ಕೆ ಶೀಟ್ಗಳನ್ನ ಜೋಡಿಸಿ ಹೋಗ್ತಾರೆ. ಬೆಳಿಗ್ಗೆ ನಾನು ನರ್ಸರಿಗೆ ಹೋಗಿ ಹೊಸ ಗಿಡಗಳನ್ನ ತಂದ್ಕೊಂಡು ಸಂಜೆ ನೆಡ್ತೀನಿ. ಇನ್ನು ಒಂದು ದಿನ ಇರ್ತದಲ್ಲಮ್ಮ, ಮೇಲೆ ನನಗೆ ಇಷ್ಟವಾದ ಬಣ್ಣಗಳ ಪೇಂಟಿಂಗ್ ಹಾಕಿ ಲೈಟಿಂಗ್ ಸೆಟ್ ಮಾಡಬೇಕು. ಅಮ್ಮ ತುಂಬ ಕೆಲಸಗಳಿದೆ ಅನ್ನುತ್ತಾ ನನ್ನ ಹ್ಯಾಂಡ್ ಬ್ಯಾಗ್ ಜಿಪ್ನಲ್ಲಿ ಹಣ ಇದೆ, ಅವ್ರಿಗೆ ಕೊಟ್ಬಿಡು, ನಾನು ಹೋಗಿ ಹೇಗೆ ಜೋಡಿಸ್ಬೇಕು ಅಂತ ಹೇಳ್ತೀನಿ ಅನ್ನುತ್ತಾ ತಾಯಿ ಕೊಟ್ಟು ಕಾಫಿನ ಕೆಲಸದ ಹುಡುಗರಿಗೆ ತೊಗೊಂಡು ಹೋದ್ಲು. ಈ ದಿನಗಳ ರಜೆ ಸಿಕ್ಕರೆ ನಿದ್ರೆಯೋ ಶಾಪಿಂಗ್ ಅಂತ ಸಿನಿಮಾ ಅಂತನೋ ತಿರುಗ್ತಾರೆ ಮಕ್ಕಳು. ಈ ಹುಡುಗಿ ನೋಡಿದ್ರೆ ಗಿಡಗಳಂತ ತಿರುಗ್ತಾಳೆ ಅಂತ ನಿಟ್ಟುಸಿರು ಬಿಟ್ಟು ಹಣ ತಂದು ಅವರಿಗೆ ಕೊಟ್ಟರು ನಿರ್ಮಲ. ಕೆಲಸದವ್ರ ಜೊತೆ ಮಾತಾಡಿ ಅವರು ಹೋದ ಮೇಲಲ್ಲಿ ಅಡ್ಡವಾಗಿದ್ದ ಕೆಲವು ಒಣಗಿದ ಗಿಡಗಳನ್ನ ತೆಗೆದು ಸ್ವಚ್ಛಗೊಳಿಸೋದ್ರಲ್ಲಿ ಬ್ಯುಸಿ ಆದ್ಲು ಲಹರಿ. ಬೀದಿಗೆ ದೂರದಲ್ಲಿ ಕಾರ್ ನಿಲ್ಲಿಸಿ ಕಳೆದ ಅರ್ಧ ಗಂಟೆಯಿಂದ ಲಹರಿಯನ್ನೇ ನೋಡ್ತಿದ್ದಾನೆ ತಾರಕ್. ಕೂದಲನ್ನು ಸುಮ್ಮನೆ ಮುಡಿ ಕಟ್ಟಿ ಮುಖದ ಮೇಲೆ ಬೀಳ್ತಿದ್ದ ಕೂದಲನ್ನು ಸರಿಸುತ್ತಾ, ಮುಖ್ಯವಾಗಿ ಆ ಗುಲಾಬಿ ಬಣ್ಣದ ಟೀ ಶರ್ಟ್ ಅವಳು ಚಲಿಸಿದಾಗಲೆಲ್ಲ ಸಣ್ಣ ರೇಖೆಯಿಂದ ಕಾಣಿಸ್ತಿದ್ದ ಅವಳ ಸೊಂಟದ ಭಾಗ ಅಷ್ಟು ದೂರದಲ್ಲಿದ್ದ ತಾರಕ್ನ ತೀಕ್ಷ್ಣ ಕಣ್ಣುಗಳಿಗೆ ಸ್ಪಷ್ಟವಾಗಿ ಕಾಣಿಸ್ತಿದೆ. ನಿರ್ಮಲ ತಂದು ಕಾಫಿ ಪಡ್ಕೊಂಡು ಗೋಡೆವರೆಗೆ ತಾಯಿಯೊಂದಿಗೆ ಮಾತಾಡ್ತಾ ಆಕೆ ಬೈತ ಜಡೆ ಕಟ್ತಿದ್ರೆ ಮುದ್ದು ಮಾಡ್ತಿದ್ದ ಲಹರಿ ಮುದ್ದಾದ ಮುಖವನ್ನು ಕಣ್ರೆಪ್ಪೆ ಮುಚ್ಚದೆ ನೋಡ್ತಿದ್ದಾನೆ. CEO ಸರ್. ಮರುದಿನ ಲಹರಿ ಹೇಳ್ದಂತೆ ತ್ರಿಕೋನಾಕಾರದಲ್ಲಿ ಶೀಟ್ಗಳನ್ನ ಜೋಡಿಸಿ ಮಧ್ಯಾಹ್ನ ಕೆಲಸ ಮುಗಿಸೋವರೆಗೆ ಆ ಹೊತ್ತಿನ ಊಟ ಹಾಕಿ ಹಣ ನೀಡಿ ಕಳಿಸಿ ನರ್ಸರಿಗೆ ಹೊರಟ್ಲು. ಸ್ವಲ್ಪ ದೂರ ಆಗಿದ್ದರಿಂದ ಕಲ್ಯಾಣನ ಜೊತೆ ಕಳಿಸಿ ಕತ್ತಲಾಗೋ ಮುನ್ನ ಮನೆಗೆ ಬರುವಂತ ಹೇಳಿದ್ರು ನಿರ್ಮಲ. ನೂರಾರು ರಂಗು ರಂಗಿನ ಹೂವಿನ ಗಿಡಗಳನ್ನ ನೋಡ್ತಿದ್ದ ಲಹರಿ ಸಣ್ಣ ಮಗುವೇ ಆದ್ಲು. ಸಂತೋಷ ಪಡೋದಷ್ಟೇ ಬಾಕಿ ಎನ್ನುವಂತೆ ಸಂಭ್ರಮಿಸ್ತಿದ್ದ ಲಹರಿ ಮುಖ ನೋಡಿ, ಯಾಕಕ್ಕ ನಿನಗೆ ಈ ಗಿಡಗಳೆಂದರೆ ಹೂಗಳಂದ್ರೆ ಅಷ್ಟೊಂದಿಷ್ಟ ಅಂತ ಕೇಳ್ದ ಕಲ್ಯಾಣ್ ಮುಂದಕ್ಕೆ ನಡೆಯುತ್ತಾ. ಇವುಗಳಿಗೆ ಮನುಷ್ಯರಂತೆ ಸುಳ್ಳು ಹೇಳೋದಕ್ಕೆ ಬರಲ್ಲ, ಮೋಸ ಮಾಡೋದಕ್ಕೆ ನಿಜವಾಗ್ಲೂ ಬರೋದೇ ಇಲ್ಲ. ಎದುರಿಗಿರೋರ ಮನಸ್ಸನ್ನು ನೋಯಿಸಿ ಅಳಿಸೋದು ಅದಕ್ಕಿಂತಲೂ ಇವಕ್ಕೆ ಬರೋದೇ ಇಲ್ಲ. ನಾವು ನೀರು ಹಾಕಿದ್ರೆ ನಮ್ಮ ಮನಸ್ಸಿಗೆ ಆನಂದವನ್ನು ನೀಡೋ ಹೂಗಳನ್ನು ಕೊಡುತ್ತವೆ. ಅವುಗಳ ಜೊತೆ ಮಾತಾಡಿದ್ರೆ ನಾವು ಏನು ಹೇಳಿದ್ರು ಎಷ್ಟೋ ತಾಳ್ಮೆಯಿಂದ ಕೇಳ್ತಾ ಕಿಲಕಿಲ ನಗುತ್ತವೆ. ಅಷ್ಟೇ ಅಲ್ಲ, ನಾವು ಅವುಗಳಿಗೆ ವಿಷ ನೀಡ್ತಿದ್ರು ಇವು ಮಾತ್ರ ನಮಗೆ ಆಮ್ಲಜನಕವನ್ನು ನೀಡ್ತಾ ನಮ್ಮ ಪ್ರಾಣವನ್ನು ಉಳಿಸ್ತಿವೆ. ಇಷ್ಟಪಡೋದಕ್ಕೆ ಇದಕ್ಕಿಂತ ಬೇರೆ ಕಾರಣಗಳೇನಾದರೂ ಇರಬೇಕಾ? ಪ್ರಕೃತಿಯನ್ನು ಇಷ್ಟಪಡೋರು ಇನ್ನು ಯಾವುದನ್ನು ಇಷ್ಟಪಡೋದಕ್ಕೆ ಸಾಧ್ಯ ಇಲ್ಲ. ನನ್ನ ದೃಷ್ಟಿಯಲ್ಲಿ ಪ್ರಕೃತಿನ ಪ್ರೀತಿಸೋರು ಪ್ರತಿ ಜೀವಿನ ಪ್ರೀತಿಸಬಲ್ಲರು ಅಂತ ಹೇಳ್ತಾ ಕೈಯಿಂದ ಗಿಡಗಳನ್ನ ಹಾಗೆ ಮುಡ್ತಾ ಗೊಂಚಲುಗಳಾಗಿದ್ದ ಗುಲಾಬಿ ಗಿಡಗಳ ಕಡೆ ಹೋದ್ಲು ಲಹರಿ ನಗ್ತಾ. ಹಿಂದೆ ಹೋದ ಕಲ್ಯಾಣ್ ಇನ್ನೊಂಚೂರು ದೂರದಲ್ಲಿ ಒಂದು ಹೋಟೆಲ್ ಇದೆ ಕಿಟ್ಟು, ಅಲ್ಲಿ ಊಟ ತುಂಬ ರುಚಿಯಾಗಿರುತ್ತೆ, ತಿನ್ನೋಣ ನಡಿ ಅಂತ ವೇಗ ಹೆಚ್ಚಿದ್ಲು. ಅಷ್ಟರಲ್ಲಿ ಸಣ್ಣ ಸಣ್ಣ ಮಳೆ ಹನಿಗಳು ಪ್ರಾರಂಭವಾದವು. ಅಕ್ಕ, ಈ ಮಳೆಯಲ್ಲಿ ಗಿಡಗಳನ್ನ ನೆಟ್ಟರೆ ಬೇಗ ಬದುಕ್ತವೆ ಅಲ್ವಾ? ಹೌದು, ಈ ಹವಾಮಾನದಲ್ಲಿ ಗಿಡಗಳನ್ನ ನೆಡಬೇಕು. ಬೇಸಿಗೆ ಬರೋಷ್ಟರಲ್ಲಿ ಅವು ಚೆನ್ನಾಗಿ ಬೆಳೀತವೆ. ನಾವು ತೆಗೆದುಕೊಳ್ಳೋ ಕಾಳಜಿ ಮೇಲೆ ಆರೋಗ್ಯಕವಾಗಿರುತ್ತೆ ಅಂತ ಹೇಳ್ತಾ ಹೋಟೆಲ್ಗೆ ಬಂದುಬಿಟ್ರು. ಬೈಕ್ ಪಕ್ಕದಲ್ಲೇ ನಿಲ್ಲಿಸಿ ಕಲ್ಯಾಣ್ ಜೊತೆ ಒಳಗೆ ಹೋದ್ರು ಲಹರಿ. ಆದತ್ತಿರದ ಜಾಗದ ಹೋಟೆಲ್ ಆಗಿದ್ದರಿಂದ ಸಣ್ಣ ಸಣ್ಣ ಕಲ್ಲಿನ ಕಟ್ಟೆಗಳಿದ್ದು ನಿಂತು ತಿನ್ನೋದಕ್ಕೆ ಅನುಕೂಲವಾಗಿತ್ತು. ಒಬ್ಬ 2 ಪ್ಲೇಟ್ ದೋಸೆ ಕೊಡಿ ಅಂತ ಅಲ್ಲಿದ್ದವ್ರಿಗೆ ಹೇಳಿ ಒಡೆ ಅದಕ್ಕಿಂತ ಮುಂಚೆ 2 ಬಿಸಿ ಚಹಾ ಅಂತ ಹೇಳಿ ಮನೆಗೆ ಫೋನ್ ಮಾಡಿ ಸ್ವಲ್ಪ ತಡವಾಗಿ ಬರುತ್ತವೆ ಅಂತ ಹೇಳಿ ಬಂದ ಚಹಾವನ್ನು ಆಸ್ವಾದಿಸ್ತಿದ್ದಾರೆ ಅಕ್ಕ ತಮ್ಮ. ಚಹಾ ಮುಗಿಯೋಷ್ಟರಲ್ಲೇ ಊಟ ಬಂದಿದ್ದರಿಂದ ಒಂದು ಕೈ ನೋಡಿದ್ರು ಇಬ್ಬರು. ಇದಕ್ಕಿಂತ ಮುಂಚೆ ಇಲ್ಲಿ ತಿಂತಿದ್ಯಾ ಅಂತ ಕೇಳಿದ ಕಲ್ಯಾಣ್. ಹೌದು, ಇದುವರೆಗೆ ಈ ನರ್ಸರಿಗೆ ಬಂದಾಗ ತುಂಬ ಹಸಿವಾಗ್ತಿದ್ರೆ ನಿಂತು ಇಲ್ಲಿ ತಿಂಡಿ ತಿಂತಿದ್ದೆ. ಅಂದಿನಿಂದ ಯಾವಾಗ ಈ ದಾರಿಗೆ ಬಂದರೂ ತಿಂತಿರ್ತೀನಿ. ಇಷ್ಟ ಆಯ್ತೇ ಅಂತ ಕೇಳಿದ್ಲು ನಗ್ತಾ. ತುಂಬ ಚೆನ್ನಾಗಿದೆ ಅಕ್ಕ ಅಂತ ಅಂದಿದ್ದಕ್ಕೆ ಅಪ್ಪ ಅಮ್ಮನಿಗೂ ಸಹ ಪಾರ್ಸೆಲ್ ಕಟ್ಟಿಸಿದ್ರು ಲಹರಿ. ಇಬ್ಬರು ತಿಂದ ನಂತರ ಹಣ ಪಾವತಿಸಿ ಹೊರಗೆ ಬಂದರು. ಮಳೆ ಹನಿಗಳು ಬೀಳುತ್ತವೆ. ಮನೇಲಿ ಪೂಜೆಗೆ ಬೇಕಾದ ಕೆಲವು ವಸ್ತುಗಳನ್ನ ತೆಗೆದುಕೊಂಡು ಬರೋದಕ್ಕೆ ನಿರ್ಮಲ ಹೇಳಿದ್ರಿಂದ ಪಕ್ಕದಲ್ಲಿದ್ದ ಒಂದು ದಿನಸಿ ಅಂಗಡಿಯಲ್ಲಿ ಬೇಕಾದವುಗಳನ್ನ ತೆಗೆದುಕೊಂಡು ಮನೆ ಹಾದಿ ಹಿಡಿದ್ರು. ಅಕ್ಕ, ಐಸ್ ಕ್ರೀಮ್ ರಸ್ತೆ ಬದಿ ಗಾಡಿಯನ್ನು ನೋಡ್ತಾ ಕೇಳಿದ್ರು ಕಲ್ಯಾಣ್. ಇವಾಗ ಬೇಡ ಕಣೋ, ಶೀತ ಆಗುತ್ತಮ್ಮ ಬೈತಾರೆ. ದಯವಿಟ್ಟು ಅಕ್ಕ, ನಿನ್ನ ಜೊತೆ ಹೀಗೆ ಮತ್ತೆ ಎಂದು ಬರ್ತೀನೋ ಇಲ್ವೋ ಗೊತ್ತಿಲ್ಲ. ನೀನೇನೋ ಆಫೀಸ್ ಅಂತ ತಿರುಗ್ತೀಯ, ನನಗೇನು
ಇಲ್ಲ ನನಗೇನೋ ಬರೀ ಕ್ಲಾಸಸ್ಸೇ ಇರುತ್ತೆ, ನಿಜವಾಗ್ಲೂ ಆಗ್ತಿಲ್ಲ, ದಯವಿಟ್ಟು ಅಕ್ಕ ಅಂತ ಮುದ್ದಾಗಿ ಬೇಡ್ಕೊಳ್ತಿದ್ರೆ ಗಾಡಿ ಮುಂದೆ ಸ್ಕೂಟಿ ನಿಲ್ಲಿಸಿ ಇಬ್ಬರಿಗೂ ಕುಲ್ಫಿಗಳನ್ನ ತೊಗೊಂಡ್ಲು ಲಹರಿ. ಕಿಟ್ಟು, ಹೇಗಿದ್ರು ಮನೆಗೆ ಹತ್ರ ಬಂದುಬಿಟ್ಟಿದ್ದೀವಲ್ವಾ, ನೀನು ಸ್ಕೂಟಿ ತೆಗೆದುಕೊಂಡು ಹೊರಡು, ನಾನು ನಡ್ಕೊಂಡು ಬರ್ತೀನಿ ಅಂದ್ಲು ಲಹರಿ. ಯಾಕಕ್ಕ? ಸುಮ್ಮನೆ ಸಣ್ಣ ಹನಿಗಳಲ್ಲಿ ನೆನೀತಾ ನಡ್ಕೊಂಡು ಬರಬೇಕು ಅನ್ನಿಸ್ತಿದೆ. ನೀನೇ ಅಂದ್ಯಲ್ಲ ಮತ್ತೆ ಎಂದೋ ಸಮಯ ಸಿಗುತ್ತೆ ಅಂತ. ಒಂದು ವೇಳೆ ಸಮಯ ಸಿಕ್ಕರೂ ಈ ಹವಾಮಾನ ಇರಲಿಕ್ಕಿಲ್ಲ, ಇನ್ನು ಸ್ವಲ್ಪ ದೂರವೇ ಅಲ್ವಾ, ನಡ್ಕೊಂಡು ಬಂದುಬಿಡ್ತೀನಿ, ಭಯ ಇಲ್ಲ. ಈ ನಡುವೆ ಗಿಡಗಳನ್ನೆಲ್ಲ ಮೇಲಿಡು, ನಾನು ಬರ್ತೀನಿ ಸರಿನಾ ಅಂದ್ಲು. ಡಿಕ್ಕಿಯಲ್ಲಿದ್ದ ಕೊಡೆಯನ್ನು ತೆಗೆದುಕೊಂಡು. ಬೇಗ ಬಂದುಬಿಡಕ್ಕ, ಅಮ್ಮ ಬೈತಾರೆ ನೀನು ಬಿಟ್ಟು ಬಂದೆ ಅಂತ ಅಂತಿದ್ರೆ, ಅಮ್ಮನಿಗೆ ನಾನು ಹೇಳ್ತೀನಿ ಬಿಡು ಅಂತ ಕಲ್ಯಾಣನ ಕಳಿಸಿ ಕೊಡೆ ಹಿಡಿದು ಮೆಲ್ಲನೆ ನಡಿಗೆಯನ್ನು ಪ್ರಾರಂಭಿಸಿದ್ಲು ಲಹರಿ. ಸಂಜೆ, ಜೊತೆಗೆ ಮಳೆಯಾಗಿದ್ದರಿಂದ ರಸ್ತೆಯಲ್ಲಿ ಜನದಟ್ಟಣೆ ಕಡಿಮೆ ಇತ್ತು. ಚಿಟಪಟ ಅಂತ ಮಳೆ ಹನಿಗಳು ಬೀಳ್ತಾ ತಣ್ಣನೆ ಗಾಳಿ ಬೀಸ್ತಿದ್ರೆ ಮನಸ್ಸೆಲ್ಲ ತಿಳಿಯದ ಪುಲಕ ಉಂಟಾಯಿತು. ಪ್ರಕೃತಿನ ಪ್ರೀತಿಸೋ ಯಾರು ಸಹ ಪ್ರಕೃತಿನ ಮಾತಾಡಿಸುವಾಗ ಗಮನಿಸದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಸಣ್ಣ ಮಗುವಿನಂತೆ ಬದಲಾಗ ಅಮ್ಮನ ಮಡಿಲಲ್ಲಿ ವಿಶ್ರಮಿಸಿದಂತೆ ಪ್ರಕೃತಿ ಮಾತೆ ಮಡಿಲಲ್ಲಿ ವಿಶ್ರಮಿಸಬೇಕು ಅಂತ ಅಂದ್ಕೊಳ್ತಾರೆ. ಈಗ ಲಹರಿ ಕೂಡ ಅದೇ ಅನುಭವ ಪಡೀತಿದ್ದಾಳೆ. ಸ್ವಲ್ಪ ಸಮಯ ಕೊಡೆ ಹಿಡಿಯೋದು, ಸ್ವಲ್ಪ ಸಮಯ ಪಕ್ಕಕ್ಕೆ ಸರಿಸಿ ಆ ಮಳೆ ಹನಿಗಳು ತನ್ನ ಮುಖದ ಮೇಲೆ ಬೀಳುವಂತೆ ಮಜಾ ಮಾಡೋದು, ಮತ್ತೆ ಕೊಡೆ ಹಿಡಿಯೋದು, ಹೀಗೆ ಆಟ ಆಡ್ತಾ ಸರಳವಾಗಿ ಹಾಡನ್ನು ಗುಣಗಿಸ್ತಾ ಹೋಗ್ತಿರುವಾಗ ಮೂವರು ಚಹಾ ಹೋಟೆಲ್ನಿಂದ ಲಹರಿಯನ್ನೇ ಹಿಂಬಾಲಿಸ್ತಿರೋದನ್ನು ಅವಳು ಗಮನಿಸಲಿಲ್ಲ. ಮಳೆಗೆ ತಮ್ಮ ಬೈಕ್ಗಳು ನೆನೆದಂತೆ ಪ್ಲಾಸ್ಟಿಕ್ ಕವರ್ಗಳನ್ನ ಮುಚ್ಕೊಳ್ತಿದ್ದ ರಸ್ತೆ ಬದಿ ಸಣ್ಣ ವ್ಯಾಪಾರಿಗಳನ್ನ ನೋಡ್ತಾ, ಜೀವನ ಯಾರಿಗೂ ಒಂದೇ ರೀತಿ ಇರುವುದಿಲ್ಲ, ಕಾಣಿಸೋ ಪ್ರತಿ ಮನುಷ್ಯನಲ್ಲೂ ಯಾವುದೋ ಒಂದು ಬೇಸರ, ಯಾವುದೋ ಒಂದು ಸಮಸ್ಯೆ, ಇವೆಲ್ಲವನ್ನು ದಾಟ್ಕೊಂಡು ಈ ಬೇಸರದಲ್ಲೂ ನಮ್ಮ ಸಂತೋಷವನ್ನು ಹುಡುಕೊಳ್ಳುವವರೇ ನೆಮ್ಮದಿಯಾಗಿ ಇರಬಲ್ಲರು ಅಂತ ಸಣ್ಣಗೆ ನಗ್ತಾ ಹೋಗ್ತಿದ್ದ ಲಹರಿ ಅಂತ ಹೇಳಿದ್ರು ಆ ಮೂವರು ಪೋಖ್ರಿ ಹುಡುಗರು. ಏನಮ್ಮ ಪಾಪ ಹೀರೋಯಿನ್ ಥರ ಫೀಲ್ ಆಗಿಬಿಡುತ್ತಾ, ಒಬ್ಬಳೇ ಒಂಟಿಯಾಗಿ ಮಳೆಯಲ್ಲಿ ನಡೀತಿದೆಯಾ, ಭಯ ಇಲ್ವಾ ಅಂದ ಒಬ್ಬ ಗಡ್ಡ ಸವರ್ಕೊಂಡು ಮುಂದಕ್ಕೆ ಬರ್ತಾ. ದೂರ ಸರೀರಿ ಅಂದ್ಲು ಕೋಪದಿಂದ. ಈ ಮಳೆಗೆ ಬಿಸಿಯಾಗಿ ನೀನು ಸಿಕ್ಕರೆ ಚೆನ್ನಾಗಿರುತ್ತಲ್ವಾ ಅಂತ ವ್ಯಂಗ್ಯವಾಗಿ ನಗ್ತಾ ಮುಂದಕ್ಕೆ ಬರ್ತಿದ್ರೆ, ಓಹೋ ಇವಾಗ ಬಿಸಿಯಾದ ಕಂಪ್ನಿ ಬೇಕಾ ಅಂತ ಕುಹಕದ ನಗುವಿನೊಂದಿಗೆ ಲಹರಿ ನಗು ನೋಡಿ, ಏಯ್ ಹುಡುಗಿ ನಮ್ಮ ದಾರಿಗೆ ಬರುವಂತಿದ್ದಾಳು ಕಣೋ ಅಂತ ಹಲ್ಲಿಗೆ ಕಿರಿತಾ. ಫ್ರೀಯಾಗಿ ಬರ್ತೀಯಾ ಅಥವಾ ಹಣ ತಗೊಳ್ತೀಯಾ ಅಂತ ಕೇಳಿದ್ರು ಒಬ್ಬ. ಈ ದಿನದಲ್ಲಿ ಫ್ರೀಯಾಗಿ ಯಾರಾದರೂ ಏನಾದರೂ ಮಾಡ್ತಾರಾ ಅಂತ ಅಂತಿದ್ದಂತೆ ಅವ್ರ ಮುಖಗಳು ಬೆಳಗ್ಗೆ ಹೋದವು. ಒಬ್ಬ ಸೂಪರ್ ಫಿಗರ್ ಎಷ್ಟು ಬೇಗ ಬೀಳ್ತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಕಣ ಅಂದ ಇನ್ನೊಬ್ಬ. ಅಷ್ಟಕ್ಕೂ ನಿನ್ನ ದರ ಎಷ್ಟು ಅಂತ ಕೇಳಿದ ಒಬ್ಬ. ಅದು ನಾನು ಖರ್ಚು ಮಾಡೋದ್ರ ಮೇಲೆ ಇರುತ್ತೆ, ನೀನು ಖರ್ಚು ಮಾಡ್ತೀಯಾ ಏನು ಮಾಡ್ತೀಯಾ ಅಂತಿದ್ದ. ಆ ಮೂವರ ಮುಖಗಳು ಒಂದೇ ಬಾರಿಗೆ ಉರಿದು ಹೋದವು. ಲಹರಿ ಕೈಲಿದ್ದ ಪೆಪ್ಪರ್ ಸ್ಪ್ರೇ ದಾಳಿಗೆ ಕಣ್ಣುಗಳಲ್ಲಿ ಖಾರ ಹಾಕ್ದಷ್ಟು ಉರಿ ಆಗ್ತಿದ್ರೆ ಅವರ ಕಿರುಚಾಟವನ್ನು ಆ ಪಕ್ಕದಲ್ಲಿ ಹೋಗ್ತಿದ್ದ ಬೀದಿ ಜನರು ನೋಡಿ, ಏನಾಯ್ತಮ್ಮ ಅಂತ ಬಂದರು. ಏನಿಲ್ಲ ಅಂಕಲ್, ಹೆಣ್ಣುಮಕ್ಕಳು ಕಂಡ್ರೆ ಸಾಕು ಅದಕ್ಕೆ ಅಂದ್ಕೊಳ್ಳೋ ಇಂತಹ ರಾಸ್ಕಲ್ಸ್ ಇಡಿಯಟ್ಗಳಿಗೆ ಅಭಿಷೇಕ ಮಾಡ್ತಿದ್ದೀನಿ ಅಂತ ಆ ಬಾಟಲಿ ಖಾಲಿ ಆಗೋವರೆಗೆ ಅವ್ರ ಮುಖಕ್ಕೆ ಹೊಡೆದು ಹೆಣ್ಣುಮಗಳನ್ನು ನೆಮ್ಮದಿಯಾಗಿ ಸ್ವತಂತ್ರವಾಗಿ ತಿರುಗೋದಕ್ಕೂ ಬಿಡೋ ಕಾಲ ಇಲ್ಲ ಇದು. ಆದರೂ ಆ ಸ್ವಾತಂತ್ರ್ಯವನ್ನು ಕಸಿದುಕೊಳ್ತಿದ್ದಾರೆ ನಿಮ್ಮಂಥ ಕೆಲವು ಮೃಗಗಳು ಅಂತ ಬಾಟಲಿಯಿಂದ ಅವರ ತಲೆ ಮೇಲೆ ಟಪಟಪ ಅಂತ ಹೊಡೆದು, ಸಾಯಿರಿ ಗೂಬೆಗಳ ಅಂತ ಒಬ್ಬನ ಜೇಬಿನಿಂದ 200 ರೂಪಾಯಿ ಕಿತ್ಕೊಂಡು ನನ್ನ ಪೆಪ್ಪರ್ ಸ್ಪ್ರೇಗಾದ ಖರ್ಚು ಅಂತ ಚೀಲದಲ್ಲಿ ಇಟ್ಕೊಂಡ್ಲು ಲಹರಿ. ತುಂಬ ಚೆನ್ನಾಗಿ ಬುದ್ಧಿ ಕಲಿಸ್ದೆ ಅಮ್ಮ, ಎಲ್ಲರಂತೆ ಹೆದರತೆ ತುಂಬ ಧೈರ್ಯವಾಗಿ ಹೆದರಿಸ್ದೆ ಅಂತಂದರು ಹಿರಿಯರು. ಹೆಣ್ಮಗಳ ದೌರ್ಬಲ್ಯ ಅವಳ ಶರೀರವಲ್ಲ, ಅವಳ ಆಲೋಚನೆ. ಅದು ಬಲವಾಗಿದ್ದರೆ ಇಂತಹ ಗೂಬೆಗಳು 100 ಜನ ಬಂದರೂ ಎದುರಿಸೋ ಧೈರ್ಯ ಶಕ್ತಿ ಬರುತ್ತೆ ಅಂತ ಹೇಳಿ ಹೋಗ್ತಾ ಇರುವಂಥ ಲಹರಿಯ ಮೆಚ್ಚುಗೆಯಿಂದ ನೋಡಿದ್ರು. ತನ್ನ ಕಾಲೋನಿಗೆ ಹತ್ತಿರ ಬಂದುಬಿಟ್ಟಿದ್ದಾಳೆ ಲಹರಿ. ಮುಖ್ಯ ರಸ್ತೆ ದಾಟಿದ್ರಿಂದ ಇನ್ನಷ್ಟು ಪ್ರಶಾಂತವಾಗಿ ಏಕಾಂತವಾಗಿತ್ತು. ದಿನಾಲೂ ತಾನು ನಡೆದು ಹೋಗೋ ದಾರಿ ಆಗಿದ್ದರಿಂದ ಫೋನ್ನಲ್ಲಿ ಸಂಗೀತ ಆನ್ ಮಾಡಿಕೊಂಡು ಹೆಡ್ಫೋನ್ಸ್ ಹಾಕ್ಕೊಳ್ತಾ ಹೋಗ್ತಿದ್ದ ಲಹರಿ ಮುಂದೆ ಒಂದು ಕಾರ್ ಬಂದು ನಿಂತ್ಕೊಂತು. ಗಾಬರಿ ಬಿದ್ದು ನೋಡಿದ್ಲು ಲಹರಿ. ಹೆಡ್ಫೋನ್ಸ್ ಇದ್ದಿದ್ದರಿಂದ ಕಾರ್ ಶಬ್ದ ಕೇಳಿಸ್ಲಿಲ್ಲ. ಸ್ಪ್ರೇ ತಗೋಬೇಕಿತ್ತು ಬೇಸರದಿಂದ ಅಂದ್ಕೊಳ್ತಾ ಆ ಕಾರನ್ನು ದಾಟಿ ಹೋಗ್ತಿದ್ದ ಲಹರಿನ ತಡಿತಾ ಬಾಗಿಲು ತೆರೀತು. ಹೊರಗಿಟ್ಟು ಕಾಲನ್ನ ನೋಡ್ತಾ, ಈ ಕಾಲನ್ನು ಎಲ್ಲೋ ನೋಡಿದ್ದೀನಲ್ಲ ಅಂತ ಆಲೋಚಿಸೋಷ್ಟರಲ್ಲೇ ಅವನ ರೂಪ ಅವಳ ಮುಂದೆ ಪ್ರತ್ಯಕ್ಷವಾಯಿತು. ಅಷ್ಟೇ, ಲಹರಿ ಕಣ್ಣು ಬಾಯಿ ತೆರೆದುಕೊಂಡ್ಳು. ಆ 6 ಫೀಟ್ ಕಟೌಡ್ತನ ಕ್ರೂರಿ ಬಾಸ್ ತಾರಕದು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವೀಡಿಯೋ ನೋಡಿ. ಥ್ಯಾಂಕ್ ಯು.